ಮರಗಳೇ ಬಳ್ಳಿಗಳೇ ನನ್ನನ್ನು ಕಾಪಾಡಿ. ಗಿಡ ಮರ ಬಳ್ಳಿಗಳೇ ಕಾಡಿನ ಪಕ್ಷಿಗಳೇ ಅಡವಿಯ ಮೃಗಗಳೇ ನನ್ನ ಕಾಡಿರ. ಕಟ್ಟಿಕೊಂಡು ಅನ್ನ ಆಹಾರಾದಿಗಳಿಲ್ಲದೆ ಈ ನನ್ನ ಮಗುವಿಗೆ ಹಾಲನ್ನು ಕುಡಿತണമെಂದರೆ ನನ್ನ ಎದೆ ಬತ್ತಿ ಹೋಯ್ತಲ್ಲ ಪರಮಾತ್ಮ. ಯಾವ ಶಿಕ್ಷೆಯನ್ನು ಕೊಟ್ಟಿನ ತಂದೆ, ಯಾವ ಅಪರಾಧವನ್ನು ಮಾಡಿದನೆಂದು. ಅಯ್ಯೋ, ಈ ಕಾಡಿನ ಒಳಭಾಗದಲ್ಲಿ ನನ್ನನ್ನು ಯಾರು ಕಾಪಾಡುವರಿಲ್ಲವೇ ಪರಮಾತ್ಮ. ಅಮ್ಮ, ಅಕ್ಕ ಅಕ್ಕ ತಂಗೀರ ಯಾರಾದ್ರೂ ಬಂದು ನನ್ನನ್ನು ಕಾಪಾಡಿ ಅಮ್ಮ, ಕಾಪಾಡಿ ತಾಯಿ. ಎತ್ತರು ಹೊಡೆದರು ದಾರಿಯೇ ತೋಚುತ್ತಿಲ್ಲವಲ್ಲ ಪರಮಾತ್ಮ, ಏನು ಮಾಡಿರಿ? ಎಲ್ಲಾರ ಹೋಗು ಎತ್ತಾಕಂಬ ಅಂದ ನನ್ ಗಂಡ. ಎಲ್ಲಿ ನೋಡು ಬರೀ ಮರ ಗಿಡಗಳೇ ಕಾಣಿಸ್ತಾವ, ಯಾವ ಗಿಡನೂ ಕಾಣ್ತಾ ಇಲ್ಲ. ಎಲ್ ಮಾಡ್ಲಿ ನಾನು? ಅಮ್ಮ, ತಾಯಿ. ಅಮ್ಮ, ಯಾರಮ್ಮ ನೀನು? ಅಮ್ಮ, ನಾನು ಅವರು ಪರದೇಶಿ ತಾಯಿ. ದೈವ ಯೋಗದಿಂದ ಈ ಮಗುವನ್ನು ಈ ಕಾಡಿನಲ್ಲಿ ಎಳೆದು ಹಾಸುವುದಕ್ಕೆ ಹಾಸಿಗೆ ಇಲ್ಲದೆ, ಒದಿಸಲು ಬಟ್ಟೆಗಳಿಲ್ಲದೆ, ತಿನ್ನಲು ಅನ್ನವಿಲ್ಲದೆ ನನ್ನ ಗಂಡನನ್ನು ಹುಡುಕಿಕೊಂಡು ಈ ಕಾಡಿನಲ್ಲಿ ಅಲೆದಾಡುತ್ತಿದ್ದೇನೆ ತಾಯಿ. ನನ್ನ ಗಂಡನು ನೀರನ್ನು ತೆಗೆದುಕೊಂಡು ಬರುತ್ತೇನೆ ಎಂದು ಹೋದವರು, ಅವರು ಕೂಡ ನನಗೆ ಮೋಸವನ್ನು ಮಾಡಿದರು ತಾಯಿ. ನನಗೆ ಯಾರೂ ಸಿಕ್ಕಿಲ್ಲ. ತಂದೆ ತಾಯಿ ಬಂಧು ಬಳಗ ಯಾರೂ ಇಲ್ಲಪ್ಪ. ಅಯ್ಯೋ, ನೀವಾದರೂ ನನ್ನನ್ನು ಕಾಪಾಡಿ ಅಪ್ಪ. ಅಯ್ಯೋ ಪಾಪ, ನೋಡ್ರೆ ನಂಗೆ ಮಠ ಮೇಲೆಲ್ಲ ಉಡಿತದಲ್ಲ. ಇರ್ಲಿ, ನಾ ಒಂದ್ ಮಾತು ಹೇಳ್ತೀನಿ, ಕೇಳ್ತೀನವ? ತಾಯಿ, ನೀನು ನಮ್ಮನೆಗೆ ಬಂದ್ರೆ ನಿನ್ನ ನನ್ನ ಮಗಳ ಅಪರಾಧ ಎಲ್ಲಿ ಸಾಕೋತಿ ಬಜ್ಜಿಯ? ಅಷ್ಟು ಮಾಡಿದ್ರೆ ಸಾಕು, ಪುಣ್ಯ ಕಟ್ಕೊಳ್ಳಿ ತಾಯಿ. ಬಾ ತಾಯಿ, ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಹೋದ ತಕ್ಷಣ ಎದುರ್ಕೊಂಬೇಡ, ಯಾಕೆಂದ್ರೆ ನಮ್ಮ ಮನೆದೊಂದು ಅದೇ.
ಓ ಅಲ್ಲಿ ಬರ್ತಾವಳೆ ಜೊತೆ ಓ ವರ್ಷಕ್ಕಾಗ್ತದೆ ಯಾರ ಜೊತೆ ಕರ್ಕ ಬರ್ತಾವಳೆ. ಬರ್ಲಿ 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 ಇದೇ ಒಳ್ಳೆ ಸಮಯ. ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯ. ಅಮ್ಮ ಇನ್ನು ಯಾರು ಇಲ್ಲಿ ಬರಲು ಕಾರಣವೇನು ತಾಯಿ? ನಿನ್ನ ಮಡಿಯಲ್ಲಿ ನಿನ್ನ ನೋಡಿದ ಕೂಡಲೇ ನನಗೆ ಅಭ್ಯಾಸವನ್ನು ತೊಲಗಿ ಸುಜ್ಞಾನವನ್ನು ಬಂದಿರುವುದು. ಇನ್ನು ಯಾರು ತಾಯಿ? ಈ ಕಾಡಿನ ಹೊರಳೆ ಬರಲು ಕಾರಣವೇನಮ್ಮ? ನಿನ್ನ ಸೀರೆ ಕುಳುಕಾಗಿರುವುದು, ನಿನ್ನ ಮಡಿಯಲ್ಲಿ ಹೋಗಿರುವುದು ಯಾರಮ್ಮ ನೀನು? ಅಣ್ಣಯ್ಯ ತಂಗಿ ಕೇಳುವೆ ನನಗೆ ತರು ಕಾಯುವೆನು ನನಗೂ Hey!
ಇಲ್ಲ. ತಂದೆ ತಾಯಿ ಬಂಧು ಬಳಗ ಅಣ್ಣ ತಂಗಿ ಯಾರೂ ಇಲ್ಲ. ಆದರೆ ಈ ಕಾಡಿನ ಒಳಭಾಗದಲ್ಲಿ ನನ್ನವರನ್ನು ಹುಡುಕಿಕೊಂಡು ಈ ನನ್ನ ಮಗುವನ್ನು ಕಾಡಿನಲ್ಲಿ ಅಡೆದು ಈ ಕಶಿವಲವಾದ ಸೀರೆ ತೆರುವಿನಲ್ಲಿ ಕಟ್ಟಿಕೊಂಡು ಅಂದ ಆದಾದಿಗಳಿಲ್ಲದೆ ಅಲೆದಾಡುತ್ತಿದ್ದೇನು ಅಣ್ಣ. ಅಷ್ಟರಲ್ಲಿ ಹೀಗೆಯೋ ನನಗೆ ಸಿಕ್ಕಿ ನಮ್ಮ ಮನೆಯಲ್ಲಿ ಕರೆದುಕೊಂಡು ಹೋಗುತ್ತೇನೆ ಬನ್ನಿ ಎಂದು ಇಲ್ಲಿವರೆಗೂ ಕರೆದುಕೊಂಡು ಬಂದರು ಅಣ್ಣ. ನಿಮ್ಮನ್ನು ಬಂದ ಕ್ಷಣವೇ ನಿಮ್ಮನ್ನು ನೋಡಿದರೆ ನನಗೆ ಭಯವಾಯಿತು. ಆದರೆ ನಿಮ್ಮ ಮನಸ್ಸನ್ನು ನೋಡಿದರೆ ಎಳೆ ಮಗುವಿನಂತೆ ನಿಮ್ಮ ಮನಸ್ಸನ್ನು ನೋಡಿ ನನಗೆ ಸಂತೋಷವಾಯಿತು ಅಣ್ಣ. ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ, ನನ್ನನ್ನು ಕಾಪಾಡಬೇಕು ಅಣ್ಣ, ಕಾಪಾಡಬೇಕು ಅಣ್ಣ. ಅಯ್ಯೋ ನನ್ನ ತಾಯಿ, ಕಾಲ್ಗೆ ಬಿಡ್ಲೇಬೇಡ ನನ್ನ ತಾಯಿ. ನಾನು ಇದನ್ನೆಲ್ಲ ನೀನು ಸಾಕ್ತೀನಿ ಬಿಡೋ ನನ್ನ ತಾಯಿ. ಅಯ್ಯೋ ನನ್ನ ಕಂದ ಸಾಕಿ ಸುಮ್ಮನೆ ತಾಯಿ. ತಂಗಿ ಅಣ್ಣಯ್ಯ, ಅಯ್ಯೋ ತಂಗಿ, ನೀನಾದರೂ ನನ್ನ ಒಡ ಹುಟ್ಟಿರೋ ಸೋದರಿಯಂತೆ ನೋಡಿದ್ರು ನನ್ನ ಮನೆಗೆ ಬಾ ತಾಯಿ, ಬಾ ತಾಯಿ. ನಾವು ಹೋಗೋ ಮಾರ್ಗದಲ್ಲಿ ಕಲ್ಲು ಮುಳ್ಳಿರು ನನ್ನ ಮುಂದೆ ಮುಸ್ಕೊಂಡು ಹೋಗಿ ಮತ್ತೆ ಆಯ್ಕೊಂಡು ಹೋಗಪ್ಪ, ನಾವು ಹಿಂದೆ ಬರ್ತೀವಿ. ತಂಗಿ ಅಮ್ಮ ಈ ಮಗುವಿಗೆ ಜೋಗಳನ್ನು ಪಾಡಿಕೊಂಡು ಹೋಗೋಣ. ಓ ನಾಮಕರಣ ಏನಿಂದ ಮಾಡಿದ್ಯಮ್ಮ? ಅಯ್ಯೋ ಮನೆಗೆ ಹೋಗಿ ಮಾಡ್ಕೊಂಡ್ರಾಯ್ತು ನಡ್ರಿ. ರೋಡಲ್ಲಿ ಏನ್ ಮಾಡ್ಕೊಳ್ಳೋದು? ಓ ಹಿಂಗಾದ್ರ ಕಟ್ಕೊಂಡಾಗಿಂದ ಒಂದು ಎರಡು ಮರಿ ಆಗ್ಲಿಲ್ಲ. ಕಂದ ಜೋಗುಳವ ಆಡೋ ಕಂದ ಅಣ್ಣಯ್ಯ, ಈ ಮಗುಗೆ ಚಂದ್ರನಂತೆ ನಡೀತಿರುವಾಗ ಈ ಮಗುಗೆ ಚತುರಾದ ಶ್ರೀಕುರಮ್ಮ ಹಾಗೆ ಅಣ್ಣಯ್ಯ. ಬಂದಿದ್ದೀನಲ್ಲ. ಒಂದು ಮನೆಯಲ್ಲಿ ಇಬ್ಬರು ಹೆಂಗಸರಿದ್ದಾರೆ. ಅಂದ್ರೆ ಕಾಣದ ಗಂಡನಿಗೆ ಅಲ್ಲದು ಸಲ್ಲದು ಪದ್ಧತಿ ಆ ರೀತಿ ನೀವು ಮಾಡಿದ್ದಾದರೆ ಇಲ್ಲಿಂದ ಗೋಡೆ
ಚೌಡೇಶ್ವರಿ ಮನೋಹರೇ ಚಂದ್ರಹಾಸೆ, ಇದು ಕಾಡಿ ಮೇಡಿನಲ್ಲಿ ತಿರುಗಿ ನಿನಗಾಗಿ ಜಲವನ್ನು ತುಂಬಿರುವೆ. ಮುಖವನ್ನು ತೋರಿಸಿ ಮಾತನಾಡು ದೇವಿ, ಮಾತನಾಡು. ಯಾವ ಕಡೆ ಚಲಿಸಿ ನೋಡಿದರೂ ನನ್ನ ಪ್ರಾಣೇಶ್ವರಿಯು ಕಾಡುವುದೇ ಇಲ್ಲವಲ್ಲ. ಏನು ಮಾಡುವುದು? ಇರಲಿ, ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿ ಅಲ್ಲಿ ಏನಾದಿರಬಹುದೇ ಕೂಗಿ ಒಂದು ಮತ್ತೊಂದು ಸಾರಿ ಕೂಗುತ್ತೇನೆ. ಮಾನಸನಾಗಿ ಬಂದೆ ದೈವವೇ ಪ್ರಿಯ ಸಖಿಗಳ ಚೌಡೇಶ್ವರಿ ಮನೋಹರೇ ಚಂದ್ರಹಾಸೆ. ಮಾನಸನಾಗಿ ಬಂದೆ ದೈವವೇ ಪ್ರಿಯ ಸಖಿಗಳ ಜೋರಾಗಿ ಕೂಗುವನ ಹಿಂದರೆ ಎಲ್ಲಿ ಬೆದರುವಳು ನನ್ನ ಮನೋಹರಿ ದೇವಿ. ಪ್ರಾಣೇಶ್ವರಿ ಮನೋಹರೇ ಚಂದ್ರಹಾಸೆ, ನಾನು ಎಷ್ಟು ವಿಧವಾಗಿ ಹೇಳಿದರು ಎನ್ನ ಮಾತನ್ನು ನಿರಾಕರಿಸಿ ಬಂದು ಈ ಕಾಡು ಮೃಗಗಳಿಗೆ ತುತ್ತಾಗಿದೆಯೋ ಮನೋಹರೇ ಚಂದ್ರಹಾಸೆ. ಮುಂದೆ ಮಶಾನವು ಕಾಣುವುದು. ಆ ಕಾಲದಾರಿ ಹಿಡಿದುಕೊಂಡು ಆ ಮಶಾನಕ್ಕಾದರೂ ಹೋಗುವೆನು. ಕಾಂತೆ ಕೈಯ ಪೀಠೆಯ ಚಂದ್ರಹಾಸೆ ಕೈಯ ಪೀಠೆಯ ಕಾಂತೆ ಕೈಯ ಪೀಠೆಯ ಬಂದೆರ ಕಾಡದೆ ಪ್ರಿಯಕ್ಕೆ ನನ್ನ ವಿದೆ. ಪ್ರಾಣೇಶ್ವರಿ ಬಂದೆರ ಕಾಡದೆ ಪ್ರಿಯಕ್ಕೆ ನನ್ನ ವಿದೆ. ಸತಿಯನೆ ನನಗೆ ಸತಿಯ ಹೋಗಲಿ.
ಯಾರಿಗೂ ಗೋಚರವಾಗದಂತೆ ಪರಮಾತ್ಮ ನಿನ್ನ ನೀರಿನಿಂದ ಈ ಮಶಾನಕ್ಕೆ ಬರುವಂತೆ ಮಾಡಿದೆಯಾ ತಂದೆ ಶ್ರೀದೇವ. ಇರಲಿ, ಈ ಹೆಣ್ಣಿನ ಮೇಲೆ ಬಿದ್ದಿರತಕ್ಕಂಥ ಹಕ್ಕಿ ಬಟ್ಟೆಯ ದುಡ್ಡನ್ನು ತೆಗೆದುಕೊಂಡು ಯಾರಿಗೂ ಗೋಚರವಾಗದಂತೆ ಹೋಗುವೆನು. ಚೆನ್ನಾಗಿ ಉಂಡ್ಬಿಟ್ಟು ದಪ್ಪ ಆಗ್ಬಿಟ್ಟಿದ್ಯಾ, ಗಂಟ್ ಚೆನ್ನಾಗ್ ಮಾಡಿಟ್ಟಿದ್ಯಾ ಅಂದಂಗ ಆಯ್ತು. ಹಂಗೆ ನಿಲ್ಕಂದ ಕೆಲ್ಸ. ಸುಳ್ಳು ಹೇಳ್ಬೇಡ, ನಿನ್ನ ನೋಡೋದ್ ಗೊತ್ತಾಗ್ತೈತೆ. ಚೆನ್ನಾಗ್ ಗಂಟ್ ಮಾಡಿಟ್ಬಿಟ್ಟಿದ್ಯಾ. ಇಲ್ಲ ಕಲ್ಲ, ನೀನೇ ಚೆನ್ನಾಗಿ ಇಲ್ಲ ಕಡೆಗೆ ನೀನೇ ಚೆನ್ನಾಗಿ ಗಂಟ್ ಮಾಡಿಟ್ಟಿರಕಲ್ಲ. ನಾನೆಲ್ಲ ಮಾಡಿವ್ನಿ, ನಾನ್ ಬೇರೆ ಒಂದ್ ವಾರ ಇರ್ಲಿಲ್ಲ, ನೀನೇ ಮಾಡಿದ್ಯಾ. ಇಲ್ಲ ಕಲ್ಲ, ಎಲ್ಲಿ ಹೋಗಿದ್ಯಾ ಕಲ್ಲ? ನಮ್ಮ ಅಜ್ಜಿ ಇದಾರಲ್ಲ, ನಮ್ಮ ಅಜ್ಜಿ ದೊಡ್ಡವಳಾಗತ್ತದ ಕಡ, ಅದಕ್ಕೆ ಹೋಗಿದ್ದೆ. ಏನೋ ನಿಮ್ಮ ಅಜ್ಜಿ ದೊಡ್ಡವಳಾಗಲ್ಲ? ಓಲ್ಲ, ಇಷ್ಟು ವರ್ಷ ಆಗಿರ್ಲಿಲ್ಲಂತೆ, ಮೊನ್ನೆ ಆಗಿದ್ಲಂತೆ, ಕರ್ದು ಹೋಗಿದ್ದೆ. ಹೌದಾ? ಹಂಗಿದ್ಮೇಲೆ ನೀನೇ ಕದ್ದಿರ್ಬೇಕು, ನೀನೇ ಗಂಟ್ ಮಾಡಿರ್ಬೇಕು. ನಾನೇ ಇರ್ಲಿಲ್ಲ ಕಲ್ಲ. ಸುಳ್ಳು ಹೇಳ್ಬೇಡಕಲ್ಲ, ನೀನೇ ಮಾಡಿದ್ಯಾ. ನೀನೆಲ್ಲ ಹೋಗಿದ್ದೆ ಹಂಗಾರ? ಹೊಸದಾಗಿ ಮದುವೆ ಬೇರೆ ಆಗಿತ್ತು. ಒಳ್ಳೆ ನಾಟಿ ಕೋಳಿ ಸಾರು ಚೆನ್ನಾಗಿ ಉಂಡಿಗೆ ಸಲೆ ಇದ್ಬಿಡಕ, ಅದಕ್ಕೆ ಬರ್ಲಕ್ಕಾಗಲ್ಲ. ನನ್ಗೇನೋ ಸುಳ್ಳು ಹೇಳ್ತಾ ಇದೆಯಾ ಕಣ್ಣ. ಇಲ್ಲಿ ನೋಡ್ಲಾ, ಇಲ್ಲಿ ಹೆಜ್ಜೆ ಐತೆ. ಆ ಹೆಜ್ಜೆ ಕರೆಕ್ಟ್ ಆಗಿ ನಿನ್ ಸಮ ಆಯ್ತು ಅಂದ್ರೆ ನೀನ್ ಇಲ್ಲೇ ಇದ್ದೆ ಅಂತ, ನೀನೇ ಗಂಟ್ ಮಾಡಿದ್ಯಾ ಅಂತ. ಇಲ್ಲಿ ಅಲ್ಲ ಆಗ್ಲ ಹೆಜ್ಜೆ ಹಾಕ್ಲ, ನೀನ್ ಹಾಕ್ಲ ಫಸ್ಟ್. ಆಗ್ಲ ನೋಡ್ರ, ಹಂಗ ಇಬ್ಬರು ಅಲ್ಲ, ನಂದಲ್ಲ, ನಿಂದೆ ಇರ್ಬೇಕಲ್ಲ. ಇಲ್ಲ ಕಲ್ಲ, ನಾನ್ ಹೇಳ್ತಾ ಇರಲ್ಲ ನಮ್ಮ ಅಜ್ಜಿ ದೊಡ್ಡವರಾಗಿಲ್ಲ ಊರ್ಗ್ ಹೋಗಿದ್ದೆ ಅಂತ ಹೇಳಿ. ನಂದು ಆಗ ಚಾನ್ಸ್ ಇಲ್ಲ ಕಲ್ಲ. ಅದು ಕಲ್ಲ, ಆಗ್ಲಿ ಯಾಕು? ನೋಡು 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 ನೋಡು, ಹಾಕ್ತಾ ಇದೆ. ಇದು ನಂದು ಅಲ್ಲ, ನೋಡ್ದ? ಇದು ನಂದು ಅಲ್ಲ, ನೋಡ್ದ? ಹಂಗಾರೆ ಈ ಮಸಾಣಕ್ಕೆ ಯಾರೋ ಬರ್ತಾವ್ರೆ, ಯಾರೋ ಏನೋ ಎಲ್ಲ ಎತ್ಕೊಂಡು ಹೋಯ್ತಾವ್ರೆ. ಒಂದ್ ಕೆಲ್ಸ ಮಾಡಮ್ಮ, ನೀನು ಆ ಗುಣಿಯಾಗ ಬಚಿಕ, ನಾನಿಲ್ಲಿ ತುಂಬೆ ಗಿಡ ಐತ್ ನೋಡು, ಈ ತುಂಬೆ ಗಿಡದ ಹತ್ರ ನಾನ್ ಬಚಿಕತ್ತೀನಿ. ಏನಾದ್ರು ಬಂದ್ರೆ ಒಂದ್ ವಿಸಿಲ್ ಹೊಡಿತೀನಿ, ಅದಕ್ಕ ಬಿಡಮ್ಮ. ಹೋಗ್ಲಾ ಹೋಗ್ಲಾ. ಪರಮಾತ್ಮ ಪದೇ ಪದೇ ಈ ಮಶಾನಕ್ಕೆ ಬರುವಂತೆ ಆಗಿದೆಯಾ ಪರಮಾತ್ಮ. ಮತ್ತೊಂದು ಸಾರಿ ಈ ಹೆಣ್ಣಿನ ಮೇಲೆ ಬಿದ್ದಿರತಕ್ಕಂಥ ಇಲ್ಲಿರತಕ್ಕಂಥ ಕಾವಲುಗಾರರಾದರೂ ಮತ್ತೊಂದು ಸಾರಿ ನನ್ನನ್ನು ನೋಡಿದರೆ ಅವರು ನನ್ನನ್ನು ಸುಮ್ಮನೆ ಬಿಡುವರು. ಇರಲಿ, ಯಾರಿಗೂ ಗೋಚರವಾಗದಂತೆ ಈ ಹೆಣ್ಣಿನ ಮೇಲೆ ಬಿದ್ದಿರತಕ್ಕಂಥ ಹೆಣ್ಣು ಹಂಪನಗಳನ್ನು ತೆಗೆದುಕೊಂಡು ಹೋಗಬೇಕು. ಇಷ್ಟು ವರ್ಷದಿಂದ ನೀನೇ ಇಲ್ಲಿ ಬಂದೆಲ್ಲ ಎತ್ಕೊಂಡೋಗ್ತಾ ಇದ್ದಿದ್ದು. ಇಲ್ಲ ಇಲ್ಲ, ಎಲ್ಲೋಯ್ತು ನನ್ ದುಡ್ಡು ಎಲ್ಲ. ಆ ಅಕ್ಕಿ ದೋಸ, ಹಣ್ಣು ಉಪ್ಪು ಎಲ್ಲ ಎಲ್ಲೈತು. ಇದು ನೋಡ ಗೊಡವ ಹೆಂಗಾಗೋನೆ. ಹಾಕ್ಲಾ 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 ಹಾಕ್ಲಾ. ಕಗ್ಗಾಲಮ್ಮನ ಕಣಿವೆ ಒಳಗೆ, ಕಗ್ಗಾಲಮ್ಮನ ಕಣಿವೆ ಒಳಗೆ ಮಾಯದ ಮಿಂದು ಮಿಂದೈ ಕಣ್ಣ, ಮಾಯದ ಮಿಂದು ಮಿಂದೈ ಕಣ್ಣ. ಕಗ್ಗಾಲಮ್ಮನ ಕಣಿವೆ ಒಳಗೆ ಮಾಯದ ಮಿಂದು ಮಿಂದಿದ ಕಣ್ಣು, ಮಾಯದ ಮಿಂದು ಮಿಂದಿದ ಕಣ್ಣು. ಬೆಳದ ಮಳೆಯು ಸುರಿದೈ ಕಣ್ಣ, ತೊಡಾದ ಮಳೆಯು ಸುರಿದೈ ಕಣ್ಣ. ಕಗ್ಗಾಲಮ್ಮನ ಕಣಿವೆ ಒಳಗೆ ಮೊಡಾದಿ ಮಳೆಯು ಸುರಿದ ಕಣ್ಣು, ಮೊಡಾದಿ ಮಳೆಯು ಸುರಿದ ಕಣ್ಣು. ಕಲಿಕೆ ಬಂದೆ ಸಿಗಿರೈ
ಕಂಡ ಕಂಕಾಲಪ್ಪನ ಕಣಿವೆಯೊಳಗೆ ಕರಿಕೆ ಪತ್ರೆ ಚಿಗುರಿತ ಕಂಡು ಕರಿಕೆ ಪತ್ರೆ ಚಿಗುರಿತ ಕಂಡು ತಿರಪ್ಪ ಕುರಿಯ ಬಿಟ್ಟ ಕಂಡ ತಿರಪ್ಪ ಕುರಿಯ ಬಿಟ್ಟ ಕಂಡ ಕಂಕಾಲಮ್ಮನ ಕಣಿವೆ ಒಳಗೆ ತಿರಪ್ಪ ಕುರಿಯ ಬಿಟ್ಟಿದ್ದ ಕಂಡು ತಿರಪ್ಪ ಕುರಿಯ ಬಿಟ್ಟಿದ್ದ ಕಂಡು ತಿಂಡಿ ಮುಂದೆ ಒಂದಾಳಣ್ಣ ತಿಂಡಿ ಮುಂದೆ ಒಂದಾಳಣ್ಣ ಕಂಕಾಲಪ್ಪನ ಕಣಿವೆ ಒಳಗೆ ತಿಂಡಿ ಮುಂದೆ ಒದ್ದಿದ್ದ ಕಂಡು ತಿಂಡಿ ಮುಂದೆ ಒದ್ದಿದ್ದ ಕಂಡು ತಿರಪ್ಪ ಊರಗೆ ಬಂದಾಳಣ್ಣ ತಿರಪ್ಪ ಊಟಕ್ಕೆ ಬಂದಾಳಣ್ಣ ಕಂಕಾಲಪ್ಪನ ಕಣಿವೆ ಒಳಗೆ ತಿರಪ್ಪ ಊಟಕ್ಕೆ ಬಂದಿದ್ದ ಕಂಡು ತಿರಪ್ಪ ಊಟಕ್ಕೆ ಬಂದಿದ್ದ ಕಂಡು ತೋಳ ಕುರಿಯ ಒಂದೈತಣ್ಣ ತೋಳ ಕುರಿಯ ಒಂದೈತಣ್ಣ ಕಂಕಾಲಪ್ಪನ ಕಣಿವೆ ಒಳಗೆ ತೋಳ ಕುರಿಯ ಒತ್ತಿದ್ದ ಕಂಡು ತೋಳ ಕುರಿಯ ಒತ್ತಿದ್ದ ಕಂಡು ತಿರಪ್ಪ ದೊಣ್ಣೆ ಬೀಸೋಣಣ್ಣ ತಿರಪ್ಪ ದೊಣ್ಣೆ ಬೀಸೋಣಣ್ಣ ಕಂಕಾಲಪ್ಪನ ಕಣಿವೆ ಒಳಗೆ ಸಿದ್ದೆ ಆ ಹಿಂದು ಕುರಿ ಮುಂದಕಾಕು ಆ ಮುಂದ ಕುರಿ ಹಿಂದಕಾಕು ಆ ಮಧ್ಯ ಐತಲ್ಲ ಟಗರು ಅದನ್ನು ಹುಷಾರಾಗಿ ನೋಡ್ಕೊ ಸ್ವಲ್ಪ ಹತ್ಲಾಗಿತ್ಲಾಗ ಓಡ್ಬಿಟ್ಟದು ಆ ಮಸಾಣದ ಕಡೆ ಏನೋ ಗಲಾಟೆ ಆಗಂಗೈತೆ ನಾನು ಹೋಗಿ ಸ್ವಲ್ಪ ನೋಡ್ಕೊಂಡ್ ಬರ್ತೀನಿ ಏ ಹಾಕು ಆಗ್ಲಾಗೆ ಜಾಗ. ಹಾಕು ಹಾಕು ಒಡೆಯ ಬೇಡಿ ತಡೆಯಲಾರೆ ಒಡೆಯ ಆಗ್ಲಾಗೆ ಜಾಗ. ಆಗ್ಲ. ಆಗ್ಲಾಗೆ ಜಾಗ. ಹಾಕು ಆಗ್ಲಾಗೆ ಜಾಗ. ಆಗ ಕೆಚ್ಚ ಕರಿಯ ಬಿಡ್ರಲೆ ಬಿಡ್ರಲೆ ಅವ್ನ ಯಾಕಲ್ಲ ಹೊಡಿತೀರ ಬಿಡ್ರಲೆ 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 ಏನ್ ಕರಿಯ ಯಾರು ನನಗೂ ಲೇ ಕೆಂಚ ಯಾರೇ ಅವನು? ಏ ಇವನು ನಮ್ಮೂರ್ ಬೀರಪ್ಪ ಕಲ್ಲ ಲೇ ಕೆಂಚ ಯಾರೇ ಅವರು? ಇವರು ನಮ್ಮೂರ್ ಬೀರಪ್ಪ ಕಲ್ಲ ಬೀರಪ್ಪ ಓಹೋ ವೀರಪ್ಪನ. ಹಾ ಬೀರಪ್ಪ ಹೌದು ಏನಕ್ಕೆ ಬಂದವ್ರು ಇವರು ಏ ಯಾರ್ ಲತೀಸವ್ರು ಏ ಆರ್ಸೋದಾದ್ರೆ ಆರಿಸ್ತೀನಿ ತೀರ್ಸೋದಾದ್ರೆ ತೀರ್ಸ್ತೀನಿ ಕಣ್ಲಿ ಏನ ಬಿಡ್ರಲಿ ಅವನ್ನ ಮೊದ್ಲು ನಾನು ನಿಮ್ಮ ಆ ನಮ್ಮ ಅಮ್ಮನ ನ್ಯಾಯ ಮಾಡಿದೀನಿ ಕಣ್ಲಿ ನ್ಯಾಯವ ಮಾಡಿದ್ಯಾ ನಿಮ್ಮ ಅಪ್ಪನಿಗೂ ಮಾಡಿದೀನಿ ಕಣ್ಲಿ ಏನ್ ಮಾಡಿದ್ಯಾ?
ನಿಮ್ ತಾತನಿಗೂ ಮಾಡಿದೀನಿ ಏನ? ತಾತ ಊರ್ ಬಿಟ್ಟು ಹೊಂಟೋಗಿದ್ದ, ನಾನೇ ನ್ಯಾಯ ಮಾಡಿ ಕರ್ಕೊಂಡ್ ಬಂದಿದ್ದೀನಿ ಕಣ್ಲಿ. ಯಾವ ಮಾಡಿದ್ದು? ಓಹೋ, ಈಗ ಮಸಾಣ ಯಾರು? ನಿಮ್ ತಾತನ ಕಂಡ್ರಿ, ನನ್ ತಾತ ಹೋದ್ಮೇಲೆ ನಿಮ್ಮ ಅಪ್ಪನ ಕಂಡ್ರಲಿ, ನಮ್ಮ ಅಪ್ಪ ಹೋದ್ಮೇಲೆ ನಿಮ್ದೇ ಅಲ್ವೇನ್ರಿ? ನಮ್ಮ ಮಸನಕ್ಕೆ ಆನ್ಲೈನ್ ಬರವ ನಮ್ಮ ಮಸಾಣಕ್ಕೆ ಇವ್ರು ಯಾರು ಬರೋರು? ಬಿಡಲಿ, ಈಗ ನಾನು ವಿಚಾರಿಸ್ತೀನಿ, ಬಿಡಲಿ. ಏನೋ ಬಂದಿದ್ಯಾ ಅಂತ ಬಿಡ್ತಾವ್ನಿ. ಅದೇನಿದೆ ಎಲ್ಲ ನಮ್ದು ವಸೂಲಿ ಹಾಕಿ ಕೊಡ್ಸು. ಅಕ್ಕಿ, ಹಣ್ಣು, ಹಂಪ್ಲು ಎಲ್ಲ ಬೇಕು ನಮ್ಗೆ, ವಸೂಲಿ ಹಾಕ್ಸ್ ಕೊಡ್ಬೇಕೀಗ. ಆಯ್ತು ಬಿಡ್ರಿ, ಸುಮ್ಮನೆ ಬಿಡಲ್ಲ. ಇಲ್ಲ ಅಂದ್ರೆ ಸುಮ್ನೆ ಬಿಡೋದಿಲ್ಲ. ಆಯ್ತು ಬಿಡಲ್ಲ. ಅಯ್ಯ ಪುಣ್ಯಾತ್ರೆ, ಹೇಳುವರಾಗಿ ಯಾರಪ್ಪ ನೀನು? ನಿನ್ನ ಹೆಸರೇನು? ನಾನೋರ್ವ ಪರದೇಶಿಯು ಸ್ವಾಮಿ. ಅಲ್ಲಯ್ಯ, ಇಲ್ಲಿ ಯಾಕಯ್ಯ ಬರಕ್ಕೋದೆ? ಅದೇನೇನ್ ತಗೊಂಡಿದ್ಯಾ ಕೊಟ್ಬಿಡ ಯಾಕಡೆ? ಸ್ವಾಮಿ, ಈ ಹೆಣ್ಣಿನ ಮೇಲೆ ಬಿದ್ದಿರತಕ್ಕಂಥ ಹಣ್ಣಂಪಲಗಳನ್ನು ತಿಂದುಕೊಂಡಿರುವುದು, ಹಣವನ್ನು ಖರ್ಚು ಮಾಡಿಕೊಂಡಿರುವುದು ಸ್ವಾಮಿ. ಆದರೆ ಹಕ್ಕಿಯನ್ನು ಊಟವನ್ನು ಮಾಡಿಕೊಂಡಿದ್ದೇನೆ. ಆದರೆ ಈ ಮುರುಮನ ಬಟ್ಟೆಯೂ ಸಹ ಉಳಿದಿರುವುದು ಸ್ವಾಮಿ. ಅಯ್ಯ ರೇ ಕೆಂಚ ಕರಿಯ, ಕೇಳಿದ್ರೇನ್ರಿ? ಅಕ್ಕಿ ಊಟ ಮಾಡ್ಕೊಂಡ್ಬಿಟ್ಟವನಂತೆ, ದುಡ್ಡು ಖರ್ಚು ಮಾಡ್ಕೊಂಡ್ಬಿಟ್ಟವನೆ, ಹಣ್ಣು ಹಂಪಲು ತಿನ್ಕೊಂಡ್ಬಿಟ್ಟವನೆ. ಇದೊಂದ್ 3 ಮೊಳ ಬಟ್ಟೆ ಇಟ್ಕಲ್ಲಿ, ಇದನ್ನ ತಗೊಂಡ್ ಬಿಟ್ಬಿಡ್ರಲಿ ಅವನ್ನ. ಏನೋ ದೊಡ್ಡ ಮನ್ಸ ನೀ ಹೇಳ್ತಾ ಇದ್ಯಾ ಅಂತ ಕೇಳ್ತೇವನಿ. ಇನ್ನೊಂದ್ಸಲಿ ಈ ಕಡೆ ಏನಾರು ತಲೆ ಹಾಕಿದ್ರೆ ಗೊತ್ತಲ್ಲ ನಾವ್ ಹೆಂಗೆ ಅಂತ. ಆಯ್ತು ಅದ್ರಲ್ಲಿ ಕೊಡಿಲಿ. ಸ್ವಾಮಿ, ತೆಗೆದುಕೊಳ್ಳುವರಾಗಿ ತಗೊಳ್ರಿ. ಏ ಕರಿಯ, ಬಾಲ ಕಳ್ಸಲ ಅವ್ರನ್ನ, ಬಾಲ. ಅಯ್ಯ ಸ್ವಾಮಿ, ಆ ದೂರದಲ್ಲಿ ಒಂದು ಊರು ಕಾಣಿಸ್ತಿದೆಯಲ್ಲ, ಆ ಊರಿಗೆ ಹೋಗಿ ಭಿಕ್ಷೆ ಬೇಡಿಕೊಂಡು ಜೀವನ ಮಾಡು. ಅಲ್ಲಿ ಯಾವುದಾದರೂ ಒಂದು ದೇವಸ್ಥಾನದಲ್ಲಿ ಮಲಗಿಕೊಂಡು ನಿನ್ನ ಜೀವನ ತಳ್ಳು. ನನ್ನ ಬಳಿ ಈ ಕುರಿಯ ಬಟ್ಟೆ ಒಂದಿದೆ, ಕಂಬಳಿ ಒಂದಿದೆ, ಇದನ್ನು ತೆಗೆದುಕೊಂಡು ಹೋಗಿ. ಸ್ವಾಮಿ ಕೊಡುವರಾಗಿ ಸ್ವಾಮಿ. ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ. ನಾನೇ ಬೇಡುವೆ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ. ನಾನೇ ಬೇಡುವೆ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ.
ಅಥವಾ ಇರಲಿ, ಇನ್ನು ಮುಂದೆ ಯಾವುದೋ ಪಟ್ಟಣವು ಕಾಡುವುದು, ಅಲ್ಲಿಗಾದ್ರೂ ಹೋಗಿ ಭಿಕ್ಷಾಟನೆಯನ್ನು ಮಾಡಿಕೊಂಡು ಕಾಲವನ್ನು ಕಳೆಯುತ್ತೇನೆ. ಓಹಯ್ಯ ಅಮ್ಮಯ್ಯ ಧರ್ಮನೇ ಕಾಲಿ ಕರುಣೆ ಕಾಕೊಂಡಾನಿ ದೋಷಿವನೇ ಕಾಕೊಂಡಾನಿ ದೋಷಿವನೇ ಓಹಯ್ಯ ಅಮ್ಮಯ್ಯ ಧರ್ಮನೇ ಕಾಯಿ ಕರುಣೆ ಕಾಕೊಂಡಾನಿ ದೋಷಿವನೇ ಧರ್ಮನೇ ತಾಯಿ ಕಾಕೊಂಡ